ಇದೊಂದು ಶೋಕಿ ಆಗೋಗಿದೆ. ಬಂದ ಕೂಡಲೇ ಒಂದು ಟ್ವೀಟ್, ನನ್ನ ಸಂಪರ್ಕದಲ್ಲಿರೋರೆಲ್ಲ ಟೆಸ್ಟ್ ಮಾಡಿಸಿಕೊಳ್ಳಿದ್ದು, ಇವರು ಬೇಜವಾಬ್ದಾರಿಯಿಂದ ಓಡಾಡ್ತಿರೋ ಕಡೆ ಎಲ್ಲ ಓಡಾಡ್ಬಿಟ್ಟು ಕಂಡಾಬಿಟ್ಟು ಅಮ್ಮ ನಾನು ಬೇಕು. ಬರುತ್ತಿರೋ ಮಾಹಿತಿ ಪ್ರಕಾರ ಸರ್ವಪಕ್ಷ ಸಭೆಯನ್ನ ಮುಂದೂಡಿದ್ದಾರಂತೆ. ಕೊರೋನಾ ಜಾಸ್ತಿ ಇದೆ ಅಂತೆ ಸರ್, ಅದಕ್ಕೆ. ಅಲ್ಲಪ್ಪ, ಕರೋನಾ ಜಾಸ್ತಿ ಆಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡಕ್ಕೆ ಕರೆದಿದ್ದ ಸಭೆ ಅದು. ಅದೇ ಮುಂದೆ ಕೊಟ್ಟಾಯ್ತಾ? ಬ್ಯೂಟಿಫುಲ್. ಈಗಲೂ ಅದು ವಿಡಿಯೋ ಕಾನ್ಫರೆನ್ಸ್ ಎಲ್ಲರೂ ಮಾಡ್ಬೇಕು ತಾನೆ ಈಗ ಸಭೆ ಹಂಗಾರೆ ಮಾಡಬೇಕಾಗಿತ್ತು. ಅದನ್ನ ಯಾಕೆ ಮುಂದಕ್ಕೆ ಹಾಕ್ಬೇಕು? ಓಕೆ, ಎಷ್ಟು ಜನ ಕರೆದಿದ್ದೀರಪ್ಪ ಸರ್ವಪಕ್ಷ ಸಭೆಗೆ? 3 ಜನ ಇದ್ದಾರೆ ಸರ್. 3 ಜನ ಫೋನಲ್ಲಿ ಮಾತಾಡಿದ್ರೆ ಆಗತ್ತಲ್ರಪ್ಪ ಆ ಸಭೆಯನ್ನ. ಗ್ರೇಟ್. ಏನು 150 ಡೆಲಿಗೇಟ್ಸು, UN ಅಸೆಂಬ್ಲಿನೇ ನಿಮ್ದು, ವಿಶ್ವಸಂಸ್ಥೆ. ಅಯ್ಯೋ, ನಾನು ಗ್ರಾಚಾರ ಹೇಳ್ತೀನಿ. ಮಾಡ್ಕೊಳ್ಳಿ, ನೋಡಿ ಮಾಡಿದಾಗ ನಾವು ತೋರಿಸ್ತೀವಿ. ಯಾಕಂದ್ರೆ ನಾವೇನು ನಿಮ್ಗೆ ಹೇಳ್ಬೇಕಾಗಿಲ್ಲ, ತಜ್ಞರಲ್ಲ, ತಜ್ಞರು. ಸಿ, ಎವ್ರಿ ಆಕ್ಷನ್ ಅಂಡ್ ಎ ಡೇ ಡಿಲೇ ಇಸ್ ಕಾಸಿಂಗ್ ಟ್ರಬಲ್. ಒಂದು ದಿನ ನೀವು ತಡ ಮಾಡ್ಕೋತಿರೋದುವೆ ಇನ್ನೊಂದು ಸಮಸ್ಯೆಗೆ ದಾರಿ ಮಾಡ್ಕೊಡ್ತಾ ಇದೆ ಅದು. ಬಟ್ ಮಾರ್ಚ್ ಅಲ್ಲೇನೆ ಅನೇಕ ರೀತಿಯ ಸಲಹೆ ಕೊಟ್ಟು ಕೂಡ ಸರ್ಕಾರ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಏನ್ ಮಾಡಬೇಕು? ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕಾಗುತ್ತೆ. ಇನ್ನು ಡಿಸೈಡ್ ಮಾಡಿಲ್ಲ. ಏಪ್ರಿಲ್ 30ರಿಂದ ಅಲ್ಲಿವರೆಗೂ ಆಯ್ತು. ಇದು ಈ ಕರೋನಾಗೆ SMS ಕಳಿಸ್ಬೋದಾ? ವಾಟ್ಸಪ್ ಮೆಸೇಜ್ ಇಷ್ಟು ದಿನ ಸ್ವಲ್ಪ ಸೈಲೆಂಟ್ ಆಗಿರೋ ಅಂತ ಹೇಳಿದ್ರೆ, ಪ್ಲೀಸ್ ಹೋಲ್ಡ್ ಆನ್ ಟಿಲ್ 30th ಅಂತ ಒಂದು ವಾಟ್ಸಪ್ ಮೆಸೇಜ್ ಹಾಕ್ರಿ. ಅದನ್ನ ಹಾಕ್ತಿರಲ್ಲಪ್ಪ, ಒಂದು ಹಾಕಿ, ಒಂದು ಮಿನಿಮಮ್ ಒಂದು SMS ಆರು ಹಾಕಿ. ಏಯ್ ಹಾಲ್ಟ್, ಏಪ್ರಿಲ್ 30ರವರೆಗೂ. ಏಪ್ರಿಲ್ 30ರವರೆಗೂ. ಏಪ್ರಿಲ್ 30ರವರೆಗೂ. ಆಮೇಲೆ ನೋಡೋಣ.